ನಾನು ಮಂಜುನಾಥ್ ಅಂತ ಇಲ್ವಾಲ್ದಲ್ಲಿರೋದು. ನಾನು JK ಟೈರ್ಸಲ್ಲಿ ಸೀನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಕ್ಷಾ ಬಗ್ಗೆ ನನಗೆ ನನ್ನ ಫ್ರೆಂಡಿಂದ ಗೊತ್ತಾಯಿತು. ನಕ್ಷಾ ನನ್ನ ಫ್ರೆಂಡು ಮನೆ ಕಟ್ಟಿಸ್ತಾ ಇದ್ದ ಇಲ್ಲೇ ಹೆಬ್ಬಾಳಲ್ಲಿ. ಅವ್ರ ಮನೆಗೆ ಹೋಗಿದ್ವಿ, ಒಂದಿನ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆವಾಗ ಗೊತ್ತಾಯಿತು ನಕ್ಷಾ ಬಗ್ಗೆ. ನಕ್ಷಾ ಏನಕ್ಕೆ ಚೂಸ್ ಮಾಡಿದ್ವಿ ಅಂತ, ನಕ್ಷಾ ನನ್ನ ಫ್ರೆಂಡ್ ಮನೆ ನೋಡಿದ್ನಲ್ಲ, ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು, ಒಳ್ಳೆ ಇಂಜಿನಿಯರ್ಸ್ ಇದ್ದರು, ಡಿಸೈನ್ ಚೆನ್ನಾಗಿ ಮಾಡ್ತಾಯಿದ್ರು, ಸರ್ವಿಸ್ ಚೆನ್ನಾಗಿತ್ತು, ಅದಕ್ಕೆ ಇಷ್ಟ ಆಯಿತು. ಎಕ್ಸ್ಪೆಕ್ಟೇಷನ್ನು ನನಗೆ ಕ್ವಾಲಿಟಿ ಮನೆ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ಫಾರ್ ಎಕ್ಸಾಂಪಲ್ ಒಳ್ಳೆ ಸಿಮೆಂಟ್, ಕಬ್ಬಣ, ಡಿಸೈನ್ ಎಲ್ಲ ಚೆನ್ನಾಗಿರಬೇಕು ಅಂತ ಅನ್ನಿಸ್ತು. ನಾನು ಅಲ್ಲಿ ನೋಡಿದ್ನಲ್ಲ, ನನ್ನ ಫ್ರೆಂಡ್ ಮನೆ ನೋಡಿದ್ದೆ, ಆ ಥರ ಬೇಕಿತ್ತು, ಅದೇ ಥರ ಮಾಡಿದ್ದಾರೆ. ಹೇಗೆ ಅನಿಸ್ತು ಅಂತಂದರೆ, ಅವರು ನಾನು ಯಾವ ಥರ ಅಂದ್ಕೊಂಡಿದ್ದೆ ಮನೆ ಬರಬೇಕು ಅಂತ, ಆ ಥರ ಬರ್ತಾ ಇದೆ ಅಂತ ಅನಿಸ್ತು. ತುಂಬ ಖುಷಿ ಆಯಿತು. ನನಗೆ ನಮ್ಮನೆಯಲ್ಲಿ ತುಂಬ ಇಷ್ಟವಾದ ಜಾಗ ನಿಂತಿರೋ ಬಾಲ್ಕನಿ, ಫಸ್ಟ್ ಫ್ಲೋರ್ ಬಾಲ್ಕನಿ. ಏನಕ್ಕೆ ಇಷ್ಟ ಆಯಿತು ಅಂತಂದರೆ, ಇಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿದೆ, ಎಲ್ಲ ಕಡೆ ನೋಡ್ಬೋದು, ಅದಕ್ಕೋಸ್ಕರ ಇಷ್ಟ ಆಯಿತು. ನಕ್ಷಾ ಸರ್ವಿಸ್ ತುಂಬ ಚೆನ್ನಾಗಿದೆ. ನಕ್ಷಾದಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಇಂಜಿನಿಯರ್ಸ್ ಇದ್ದಾರೆ. ಮತ್ತು ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಪರ್ಚೇಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ ಎಲ್ಲ ಚೆನ್ನಾಗಿದೆ. ಮೆಟೀರಿಯಲ್ಸ್ ಏನು ಕೇಳ್ತೀವಿ ಅದೆಲ್ಲ ಕೊಡಿಸ್ತಾರೆ. ಅದೇ ಥರ ಕ್ವಾಲಿಟಿ ಮೆಟೀರಿಯಲ್ಸ್ ಕೊಡ್ತಾರೆ. ಇದು ಚೆನ್ನಾಗಿದೆ. ಮಲ್ಲಣ್ಣವ್ರಿಗೆ ಬಗ್ಗೆ 2 ಲೈನ್ ಮಾತಾಡೋಕ್ಕೆ ತುಂಬ ತಪ್ಪಾಗುತ್ತೆ. ಅವ್ರ ಬಗ್ಗೆ ಜಾಸ್ತಿ ಹೇಳೋವಂಥದ್ದಿದೆ. ನಮ್ಮನೆ ಈ ಥರ ಬರಲಿಕ್ಕೆ ಅವರೇ ಕಾರಣ. ಪ್ರತಿಯೊಂದು ಹಂತದಲ್ಲೂ ಅವ್ರ ಮನೆ ಅಂದ್ಕೊಂಡು ಕೆಲಸ ಮಾಡಿದ್ದಾರೆ. ಮಲ್ಲಣ್ಣವರು ಪ್ರತಿಯೊಂದು ಹಂತದಲ್ಲಿ ನಿಂತ್ಕೊಂಡು ನಮ್ಮನೆ ಪ್ರತಿಯೊಂದು ಜಾಗನೂ ಅಷ್ಟೇ ಮೂಲೆ ಬಿಟ್ಟಿಲ್ಲ. ಅವರು ನಮ್ಮನೆ ಅಂತ ಅಂದ್ಕೊಂಡಿಲ್ಲ, ಅವ್ರ ಮನೆ ಅಂತ ಅಂದ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವತ್ತೇ ನಾನು ನೋಡಿದೆ, ಇವತ್ತು ನೋಡಿದ್ದೀನಿ, ತುಂಬ ದಿನ ನೋಡ್ತಾ ಇದ್ದೀನಿ. ಇವತ್ತು ಅಷ್ಟೇ ಅಲ್ಲಿ ಕೆಳಗಡೆ ಪ್ಲಾಸ್ಟಿಂಗ್ ಮಾಡ್ತಾಯಿದ್ರು, ಸಣ್ಣ ಪುಟ್ಟ. ಅವರೇ ಬ್ರಷ್ ಇಟ್ಕೊಂಡೆಲ್ಲ ಮಾಡ್ತಾಯಿದ್ದಾರೆ. ಇವಾಗಲೂ ವ್ಯಾಕ್ಯೂಮ್ ಕ್ಲೀನರಲ್ಲಿ ವ್ಯಾಕ್ಯೂಮ್ ಕ್ಲೀನ್ ಮಾಡ್ತಾಯಿದ್ದಾರೆ. ಅವರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. Hi, I'm Saurabha. I'm the head of designs at Naksha. So the client, Mr. Manjunath, came to us with a requirement to build a house in a 14 by 43 site. So he wanted to build a rental house on the ground floor and triplets starting from the first floor. My role was actually, we started off by planning the project and coordination throughout the project with the clients and with the engineer, ensuring that all of the smaller details in the plan come to life. Rana is the superstar who executed this project, and executing a project like this is truly something that only he could have pulled off, and I'm glad that I got to work with a senior engineer like him in executing this project. ನನ್ನ ಹೆಸರು ಮಲ್ಲಣ್ಣ ಸಿ. ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ನಕ್ಷಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ರಾಜೆಕ್ಟು ತುಂಬ ಅಲ್ಲಿ ಸೈಟ್ ಏರಿಯಾ ತುಂಬ ಕಮ್ಮಿ ಇತ್ತು, ಮತ್ತು ವರ್ಕಿಂಗ್ ಸ್ಪೇಸು ತುಂಬಾ ಕಡಿಮೆ ಇತ್ತು. ನಮಗೆ ಅಲ್ಲಿ ಮೆಟೀರಿಯಲ್ ಹಾಕೊಳ್ಳೋದಕ್ಕೆ ಮತ್ತು ವರ್ಕ್ ಮಾಡೋದಕ್ಕೆ ವರ್ಕ್ ಸ್ಪೇಸ್ ಎಲ್ಲ ತುಂಬಾ ಕಮ್ಮಿ ಇತ್ತು. ಅಲ್ಲಿ ನಾವು ಪೋರೋತಮ್ ಬ್ಲಾಕ್ ಯೂಸ್ ಮಾಡಿ ವರ್ಕ್ ಮಾಡಿರೋದು. ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಏನೂ ಇಲ್ಲ. ನಾನು ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ಗೆ ಹೇಳಬೇಕಂದ್ರೆ, ನನಗೆ ಮೆಟೀರಿಯಲ್ ಬೇಕಂತ ನನಗೆ ರಿಕ್ವೈರ್ಮೆಂಟು ಲಾಜಿಸ್ಟಿಕ್ ಟೀಮಲ್ಲಿ ನಾನು ಅಪ್ಡೇಟ್ ಮಾಡಿದ್ರೆ, ಸರ್ ಈ ಥರ ಮೆಟೀರಿಯಲ್ ಬರಬೇಕು, ಅಲ್ಲಿ ಲೇಬರ್ಗೆ ತೊಂದರೆ ಆಗುತ್ತೆ ಅಂತಂದರೆ ಇಮ್ಮಿಡಿಯೇಟ್ ಅರೇಂಜ್ ಮಾಡಿ ಕಳಿಸ್ಕೊಡೋರು. ಅದ್ರ ಜೊತೆಯಲ್ಲಿ ಡಿಸೈನ್ ಟೀಮಲ್ಲೂ ಅಷ್ಟೇ, ನಮ್ಗೆ ಡ್ರಾಯಿಂಗ್ ಬೇಕಂತಂದರೆ ಇವತ್ತು ಬೇಕು, ನಾಳೆ ಇನ್ನೊಂದು 3 ಡೇಸ್ ಬೇಕಂದರೆ ರೆಡಿ ಮಾಡಿ ಇಟ್ಟಿರೋರು. ಬೇಗ ಪ್ರೋಸೆಸ್ ಬೇಗ ಆಗ್ತಾಯಿತ್ತು. ಹಂಗಾಗಿ ನಾವು ಪ್ರಾಜೆಕ್ಟನ್ನು ಒಂದು ಇನ್ ಟೈಮಲ್ಲಿ ಜೊತೆಯಲ್ಲಿ ಒಳ್ಳೆ ಕ್ವಾಲಿಟಿ ವರ್ಕ್ನ ಮಾಡಿಕೊಡೋದಕ್ಕೆ ಇವ್ರದ್ದೆಲ್ಲ ಹೆಲ್ಪು ತುಂಬ ಯೂಸ್ ಆಯಿತು.